ಬಿಜಾಪುರದಿ ಸುಡು ಸುಡು ಬಿಸಿಲು ಚುಟು ಚುಟು ಅನ್ನೋ ಝಳ. ಈ ಝಳದೊಳಗಡೆ ನನ್ನ ಬಾಡಿ ಹೊರಗೆ ಹೋಗ್ಬಿಟ್ರೆ ಐಸ್ ಕ್ರೀಮ್ ತರ ಕರ್ಗ್ ಹೋಗ್ಬಿಡತ್ತೆ. ಅದ್ರೊಳಗೆ ಈ ಸೈಟ್ ಇಂಜಿನಿಯರ್ಸ್ ಹೊಯ್ಕೋತ್ ಹೋಗ್ತಿದ್ದಾರೆ. ಲೇಬರ್ಸ್ ಕೆಲಸ ಮಾಡ್ಲಾರ್ದೆ ಅವ್ರನ್ನ ಪರದಾಡಿಸ್ತಿರ್ತಾರೆ. ಸೈಟ್ ಇಂಜಿನಿಯರ್ಸ್ ಜಲ್ನಗರದಿಂದ ಲಕ್ಷ್ಮೀ ಟೆಂಪಲ್ಗೆ ಹೋಗಿ, ಲಕ್ಷ್ಮೀ ಟೆಂಪಲ್ ಇಂದ ಸುಕುನ್ ಲೇಔಟಿಗೆ ಹೋಗಿ, ಸುಕುನ್ ಲೇಔಟ್ ಇಂದ ಮತ್ತೆ ವಾಪಸ್ ಸ್ಟೇಷನ್ ರೋಡಿಗೆ ಬಂದು, ಸ್ಟೇಷನ್ ರೋಡಿಂದ ಅಲ್ಲಮ್ಮಿನ ಕಡೆ ಹೋಗಿ ಅವ್ರ ಹೊಲದ ಫುಲ್ಲು ಮುಳ್ಳು ಹಂದಿಗಿಂತ ಅತ್ತಾತೆ ಆಗ್ಬಿಟ್ಟಿತ್ತು. ಆದ್ರೂ ನಮ್ ಬಿಜಾಪುರ ಮಂದಿ ರೋಡ್ ಮ್ಯಾಲ್ ಕೂತ್, ರೋಡ್ ಮ್ಯಾಲ್ ನಿಂತ ಕಾಯಿ ಪಲ್ಯ ಮಾರೋರು ಕಾಯಿ ಪಲ್ಯ ಮಾಡ್ತಿರ್ತಾರೆ. ಹ್ಯಾಟ್ಸ್ ಆಫ್ ಕಣ್ರಿ, ಹ್ಯಾಟ್ಸ್ ಆಫ್. ಅದ್ರೊಳಗಡೆ ನಾ ಮನಿನಾಗೆ ಕೂತ್ ಹಿಂಗ್ ಬೆವರ್ ಬರ್ಲಿಕ್ಕತ್ತೈತ್ ನನಗ. ಅದ್ರೊಳಗೆ ರಾಜಸ್ಥಾನಿಗೆ ಹೋಗ್ಬಿಟ್ರ ಮುಗ್ದೇ ಹೋಯ್ತು. ಇವಾಗೇ ಸಾಯಾಗತ್ತೀನಿ, ಅವಾಗ ಸತ್ತು ಸ್ವರ್ಗಕ್ಕೆ ಹೋಗ್ಬಿಟ್ಟಿರ್ತೀನಿ ಅನ್ಸತಿ. ನನ್ನ ಸತ್ತಿ ನಾನು ಬಿಸಿಲಿನ ನಗರಿಗೆ ಹೋಗ್ತೀನಿ. ಚಳಿಗಾಲ ಒಳಗಡೆ ಎಲ್ಲ ಮದ್ವೆ ಮಾಡೋದು ಕೇಳೀನಿ, ಬಟ್ ಬೇಸಿಗೆ ಕಾಲ ಒಳಗಡೆನೆ ಜಾಸ್ತಿ ಮದ್ವೆ ಇರ್ತೈತಿ. ಯಾಕಂತ ನನಗೆ ಗೊತ್ತಾಗ್ಲಿಲ್ಲ. ಬಿಸಿ ಸುಡು ಬಿಸಿಲು ಒಳಗಡೆ ಮದ್ವೆ ಮಾಡಿ ಇಂಥ ಎಲ್ಲ ಔಟ್ಫಿಟ್ ಹಾಕೊಂಡು ನಮಗೆಲ್ಲ ಒಳಗಡೆ ನೀರು ಇಳಿಲಿಕತ್ತೈತಿ. ಹೆಂಗೆ ಪಾಪ ಅವ್ರು ಸ್ಟೇಜ್ ಮೇಲೆ ನಿಂತ ಅಷ್ಟು ಹೆವಿ ಬಟ್ಟೆ ಹಾಕೊಂಡು, ಮೇಕಪ್ ಹಾಕೊಂಡು, ಹಾರ ಹಾಕೊಂಡು, ತಲೆ ಮೇಲೆ ಟೋಪಿ ಹಾಕೊಂಡು ಅದು ಹೆಂಗೆ ಸರ್ವೈವ್ ಆಗ್ತಿರ್ತಾರೋ ಪಾಪ ಅಂತ ಅನಿಸ್ಬಿಡ್ತಿದ್ವಿ. ಆದ್ರೂ ಇಷ್ಟು ಬಿಸಿಲು ಒಳಗಡೆ ನಮ್ಮ ಹೊಲದ ರೈತರ ಆಳುಗಳು ಎಲ್ಲರೂ ಏನೇನು ಇರ್ತಾರಲ್ಲ, ಹೊಲದ್ರು ಕೆಲಸ ಮಾಡಿ ಟಮ್ಟಮ್ನಾಗ ಹೋಗಿ ಕುತ್ಕೊಂಡು ವಾಪಸ್ ಮನೆಗೆ ಹೋಗ್ತಿರ್ತಾರೆ, ಇಲ್ಲ ನಡ್ಕೊಂಡು ಹೋಗ್ತಿರ್ತಾರೆ. ಆ ಟಮ್ಟಮ್ದೊಳ ಇಷ್ಟು ಬಿಸಿಲು ಟಮ್ಟಮ್ ನಡೆಸ್ತಿರ್ತಾರೆ. ಐ ಮೀನ್ ಆಟೋ ಕೂತ್ ಝಳದೊಳಗಡೆ ಬುರ್ರ ಅಂತ ಆಟೋ ನಡೆಸ್ಕೊಂಡು ಹೋಗ್ತಿರ್ತಾರೆ. ಹ್ಯಾಟ್ಸ್ ಆಫ್ ಕಣ್ರಿ, ಹ್ಯಾಟ್ಸ್ ಆಫ್. ಆ ರೈತರು ಅರ್ಧ ಬಿಕೋ ಅಂತಿರ್ತಾವ ಹೊಲ, ಅರ್ಧ ಎಷ್ಟು ಹರಿಬರಿ ಕಾಣಿಸ್ತಿರ್ತಾವ. ಹರಿಬರಿ ಯಾಕಿರ್ತೈತೆ ಅಂತಂದ್ರೆ ಅವ್ರು ನೀರು ಬಿಡ್ತಿರ್ತಾರೆ. ನೀರು ಯಾವಾಗ ಇರ್ತೈತೆ ಅಂದ್ರೆ ಕರೆಂಟ್ ಬೆಳಗಿನೂ ಬರ್ತೈತಿ, ಮಧ್ಯಾಹ್ನ ಬರ್ತೈತಿ, ಸಾಯಂಕಾಲ ಬರ್ತೈತಿ. ಹ್ಯಾಟ್ಸ್ ಆಫ್ ಕಣ್ರಿ. ಬೇಸಿಗೆ ಕಾಲ ಒಳಗಡೆ ಮಕ್ಳಿಗೆ ಯಾಕೆ ರಜಾ ಕೊಡ್ತಾರಂತ ನನಗೆ ಇವಾಗ ಗೊತ್ತಾಯ್ತು. ಯಾಕಂತಂದ್ರ ಮಮ್ಮಿಗಳು ತಮ್ಮ ಮನ್ಯಾಗ ಕೂರಿಸ್ಕೊಳ್ಳಾರ್ದೆ ಹೋಗಿ ಕೋಚಿಂಗ್ ಹಚ್ಲಿಕತ್ತಾರ. ನಮ್ಮ ಮಮ್ಮಿಗಳೆಲ್ಲ ಹಚ್ಚಿಲ್ಲ, ನಮಗೆ ಆರಾಮ್ಸೆ ಆಟ ಆಡ್ಕೊರಿ, ತಿನ್ರಿ, ಉಣ್ರಿ, ಮಜಾ ಮಾಡ್ರಿ ಅಂತ ಕಳಿಸ್ತಿದ್ರು. 30 ದಿನದೆಲ್ಲ ಹೋಮ್ವರ್ಕ್ ನಾವು 1 ದಿನದೊಳಗೆ ಕೂತು ಮುಗಿಸ್ಬಿಟ್ಟು ಆಮೇಲೆ ಮಸ್ತಿಗೆ ತಿನ್ಕೋತ ಅಡ್ಡಾಡ್ಕೋತ ಐಸ್ ವಾಟ್ರ್ ಕಣ್ಣಾ ಮುಚ್ಚಾಲೆ ಲಗೋರಿ ಅಂತ ಆಟ ಆಡ್ಕೊಂಡು, ನೀರು ಗಾಡಿ ಇರ್ತಿತ್ತಲ್ಲ, ಗಾಡಿ ನೀರು ಬತ್ತಿ ತುಂಬ್ಕೊಂಡು ಬಂದು ಮಸ್ತಿಗೆ ಜಗಳ ಮಾಡ್ಕೊಂಡು ಆಟ ಆಡ್ಕೊಂಡು ಇಲಾಚಿಕಾಯಿ ಹರ್ಕೊಂಡು ತಿಂದು ಮಾಡಿ ಮಜಾ ಮಾಡ್ತಿದ್ವಿ. ಆದ್ರೆ ಈಗಿನ ಮಮ್ಮಿಗಳು ಮನ್ಯಾಗ ಯವ್ವ ಏನ್ ಮಾಡ್ಲಿ, ನಾನು ಜೀವ ಹಿಂಡ್ಲಿಕ್ಕತಾವ, ನಂದು ಆ ಹಿಂಡ್ಲಿಕ್ಕತಾವ, ಈ ಹಿಂಡ್ಲಿಕ್ಕತಾವ ಅಂತ ಹೇಳಿ ಕೋಚಿಂಗ್ ಕಳ್ಸೋದೇ. ನನ್ನ 40,000 ರೂಪಾಯಿ, 1 ಲಕ್ಷ ಏನೇನೋ ಹೇಳ್ತಾರ್ರಿ ಅಪ್ಪ. ಇಂಥ ಬಿಸಿಲೊಳಗಡೆ ಮಕ್ಳಿಗೆ ಮಸ್ತಾಗಿ ದಿನ ಕೊಟ್ಟು ಮಸ್ತಾಗಿ ಮಲಗಿಸೋದ್ ಬಿಟ್ಟು ರೈಟ್ ಕೋಚಿಂಗ್ ಹೋಗ್ರಿ ಅಂತ ಕಳಿಸ್ಲಿಕ್ಕತ್ತಾರ. ನನಗೆ ನೋಡಿ ಶಾಕ್ ಆಗ್ಬಿಟ್ಟೈತಿ. ಬಿಜಾಪುರಿನ ಬಿಸಿಲು ಇಷ್ಟು ನನ್ನ ತಲೆ ತಿನ್ನಾಕತ್ತದಲ್ಲ. ಸೂರ್ಯನ ಬಿಸಿಲು ಬಿಡ್ತ ನಂದು ಹಾರ್ಟ್ ಒಳಗಡೆ ಕೈ ಹಾಕಿ ಪರ ಅಂತ ಝಳ ಕೊಟ್ಟಂಗೆ ಮಾಡ್ಲಿಕ್ಕತ್ತೈತಿ. ಈಗಿನ ಏಪ್ರಿಲ್ ಐತಿ, ಮೇದ್ ಇನ್ನೂ ಹಾಲತ್ ನನಗೆ ಗೊತ್ತೇ ಇಲ್ಲ. ನಾನು ಹುಟ್ಟಿದ ಮೇ. ಯಾಕೆ ನನಗೆ ಇಷ್ಟು ಬಿಸಿಲು ಹತ್ಲಿಕ್ಕತ್ತೈತೆ ಅಂತ ನನಗೆ ಇವಾಗ ಗೊತ್ತಾಗ್ತೈತೆ.